ಈ 10 ವರ್ಷಗಳ ಅವಧಿನಲ್ಲಿ ದೇಶದ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರ? ನನ್ನ ಪ್ರಕಾರ ಈ 10 ವರ್ಷಗಳಲ್ಲಿ ಸುಳ್ಳು ಹೇಳೋದು ಬಿಟ್ಟರೆ ಅವರು ಕೊಟ್ಟ ಮಾತುಗಳನ್ನು ಇವತ್ತಿನವರೆಗೆ ನಡೆಸಿಲ್ಲ. ಬಡವರ ಸಮಸ್ಯೆಗಳಿರ್ಬೋದು, ಮಹಿಳೆಯರ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಯುವಕರ ಸಮಸ್ಯೆಗಳಿರ್ಬೋದು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಸಮಸ್ಯೆಗಳಿರ್ಬೋದು, ಕಾರ್ಮಿಕರ ಸಮಸ್ಯೆಗಳಿರ್ಬೋದು, ಯಾವ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಲ್ಲ. ನೀವು ವಿಚಾರ ಮಾಡಿ ನೋಡಿ. ಏನು ಹೇಳಿದ್ರು 2014 ಇಸ್ವಿನಲ್ಲಿ, ಈ 24ರಲ್ಲಿ ಏನು ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನ ಕೂಲಂಕಷವಾಗಿ ತಾವು ಪರಿಶೀಲನೆ ಮಾಡಬೇಕು. ಓಲಿ ರಾಜ್ಯದ ಸಮಸ್ಯೆಗಳು ಒಂದಾದರೂ ಬಗೆಹರಿಸಿದಾರ? ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಪ್ರತಿ ಕುಟುಂಬಗಳಿಗೆ 15 ಲಕ್ಷ ರೂಪಾಯಿ ಕೊಡ್ತೇನೆ. ವಿದೇಶದಲ್ಲಿ ಕಪ್ಪು ಹಣ ಇದೆ, ಭಾರತ ದೇಶದ ಶ್ರೀಮಂತರುಗಳು ಅಲ್ಲಿ ಇಟ್ಟಿರ್ತಕ್ಕಂಥ ಹಣ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಣ ತಗೊಬಂದು ಎಲ್ರಿಗೂ ಕೊಟ್ಬಿಡ್ತೀನಿ, 15 ಲಕ್ಷ ಕೊಟ್ಬಿಡ್ತೀನಿ. ಕೊಟ್ಟಿದ್ದಾರೇನ್ರಿ? ಕೊಟ್ಟಿಲ್ಲ. ಎಲ್ಲ ಪದಾರ್ಥಗಳ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಗೊಬ್ಬರ ಇರ್ಬೋದು, ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಇಳಿಸ್ತೇನೆ. ಬಿಜೆಪಿಗೆ ಅಧಿಕಾರ ಕೊಟ್ರೆ ಅಚ್ಚೇ ದಿನ ಆಯೇಗ. ನಿಮ್ಗೆಲ್ರಿಗೂ ಒಳ್ಳೆ ದಿನ ಬಂದಿದೆಯಾ? ಬರಲಿಲ್ಲ. ಮತ್ತೆ ಈ ಸುಳ್ಳಲ್ವಾ? ನರೇಂದ್ರ ಮೋದಿಯವರು 15 ಲಕ್ಷ ಕೊಡಲಿಲ್ಲ, ಅಚ್ಚೇ ದಿನ ಬರಲೇ ಇಲ್ಲ, ಒಳ್ಳೆ ದಿನಗಳು ಬರಲಿಲ್ಲ. ಇವತ್ತು 57 ರೂಪಾಯಿ ಇತ್ತು 2014ರಲ್ಲಿ ಪೆಟ್ರೋಲ್ ಬೆಲೆ, ಅಲ್ಲ ಡೀಸೆಲ್ ಬೆಲೆ 57 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 95. ಹೆಚ್ಚಾಯ್ತೋ ಕಡಿಮೆ ಆಯ್ತು? ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು, 105 ರೂಪಾಯಿಗೆ ಹೋಗಿತ್ತು. ಅದರಲ್ಲಿ ಕಡಿಮೆ ಮಾಡಿದ್ರು. ಯಾಕೆ ಗೊತ್ತಾ? ಎಲೆಕ್ಷನ್ ಬಂದಿದೆ ಅಂತ 2 ರೂಪಾಯಿ ಕಡಿಮೆ ಮಾಡಿದ್ರು. 71 ರೂಪಾಯಿನಿಂದ 105 ರೂಪಾಯಿಗೆ ಏರಿಸಿ 2 ರೂಪಾಯಿ ಕಮ್ಮಿ ಮಾಡಿದ್ರು. ಗ್ಯಾಸ್ ಬೆಲೆ 2014ರಲ್ಲಿ 414 ರೂಪಾಯಿ ಇತ್ತು. ಎಷ್ಟು? ಮಹಿಳೆಯರು ಹೇಳಿಯಮ್ಮ, 414. ಈಗ ಎಷ್ಟಿದೆ? 950 ರೂಪಾಯಿ. 414 ರೂಪಾಯಿನಿಂದ 950 ರೂಪಾಯಿ. ಮತ್ತೆ ನರೇಂದ್ರ ಮೋದಿಜಿ ಒಳ್ಳೆ ದಿನ ಎಲ್ಲಪ್ಪ ಬಂತು? ಬೆಲೆ ಏರಿಕೆ ಕಡಿಮೆ ಆಗಲಿಲ್ಲ, ಗೊಬ್ಬರದ ಬೆಲೆ ಕಡಿಮೆ ಆಗಲಿಲ್ಲ, ಅಕ್ಕಿ ಬೆಲೆ ಕಡಿಮೆ ಆಗಲಿಲ್ಲ, ರಾಗಿ ಬೆಲೆ ಕಡಿಮೆ ಆಗಲಿಲ್ಲ, ಗೋಧಿ ಬೆಲೆ ಕಡಿಮೆ ಆಗಲಿಲ್ಲ,
ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕಡಿಮೆ ಆಗಲಿಲ್ಲ. ಮತ್ತೆ ಅಚ್ಚೇ ದಿನ ಹೆಂಗೆ ಬಂತು?